ಎಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ತುಂಬ ಹೃದಯದ ಸ್ವಾಗತ. I welcome you all to the first session of English translation and English communication classes. ನಾವು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಇಂಗ್ಲೀಷನ್ನು ಅತ್ಯಂತ ಸರಳವಾಗಿ ಹೇಗೆ ಕಲಿಯೋದು, how to learn English in easy way and very comfort way. Let us see. So, first I will start this class today along with pronoun. ನಾವು ಇವತ್ತಿನ ಒಂದು ಅವಧಿಯನ್ನು ನಾವು ಪ್ರನೌನ್ ಅನ್ನತಕ್ಕಂಥದ್ದರ ಒಂದು ಟಾಪಿಕ್ದೊಂದಿಗೆ ಶುರು ಮಾಡೋಣ. ಪ್ರೊನೌನ್ ಅಂತ ಹೇಳ್ತೀವಿ. ಪ್ರೊನೌನ್ ಅಂದರೆ ಸರ್ವನಾಮ ಅಂತ ಹೇಳ್ತೀವಿ. ಸರ್ವನಾಮ. ಪ್ರೊನೌನ್ಸ್ ಅಂತಂದರೆ ಸರ್ವನಾಮಗಳು ಅಂತ ಹೇಳ್ತೀವಿ. ನೀವು ಕೇಳ್ಬೋದು, ಸರ್, ವೈ ಯು ಆರ್ ಸ್ಟಾರ್ಟಿಂಗ್ ಅಲಾಂಗ್ ವಿತ್ ಪ್ರೊನೌನ್, ವೈ ಯು ಆರ್ ನಾಟ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ನೌನ್. ನಾಮಪದ ಟಾಪಿಕ್ದೊಂದಿಗೆ ಯಾಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ ಸರ್ ಅಂತ ಕೇಳಬಹುದು. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಲರ್ನ್ ದ ಸಿಂಟ್ಯಾಕ್ಸ್ ಫಾರ್ಮ್. ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಸಿಂಟ್ಯಾಕ್ಸ್ ಅಂತಂದರೆ ವಾಕ್ಯ ರಚನೆ ಅಂತ ಹೇಳ್ತೀವಿ. ಸಿಂಟ್ಯಾಕ್ಸ್ ಅಂತಂದ್ರೆ ಏನ್ರಿ? ವಾಕ್ಯ ರಚನೆ ಅಂತ ಹೇಳ್ತೀವಿ. ಈ ವಾಕ್ಯ ರಚನೆ ಗೊತ್ತಾದ ಮೇಲೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಲಿ ಮತ್ತೊಂದು ಆಗಲಿ ಎಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ. ನಾವು ವಾಕ್ಯ ರಚನೆ ಎಲ್ಲಿ ಕಲಿತೀವಿ ಅಂತ ಕೇಳಿದರೆ, ಎಲ್ಲಿ ಕಲಿತೀವಪ್ಪ ಅಂತ ಕೇಳಿದರೆ ಟೆನ್ಸ್ ಅಂತಕ್ಕಂಥ ಟಾಪಿಕ್ದಲ್ಲಿ ಕಲಿತೀವಿ. ಸರ್, ಹಾಗಾದರೆ ವೈ ಆರ್ ಯು ಸ್ಟಾರ್ಟಿಂಗ್ ಅಲಾಂಗ್ ವಿತ್ ಪ್ರನೌನ್ ಅಂತಕ್ಕಂಥದ್ದು. ನಾವು ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಏನು ಕಲ್ಕೋಬೇಕಪ್ಪ ಅಂತ ಕೇಳಿದರೆ, ನೌನ್ ಅಂದರೆ ನಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಎಲ್ಲರ ಹೆಸರನ್ನು ತೆಗೆದುಕೊಳ್ತಾ ಇರ್ತೀವಿ. ಇನ್ನು ಸರ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ನೌನ್ ಇವೆ ಇಲ್ಲ ಅಂತ ಹೇಳ್ಬೋದು. ಇವೆ. ಇಫ್ ವಿ ಹ್ಯಾವ್ ನೋನ್ ದ ಸಿಂಟ್ಯಾಕ್ಸ್ ಫಾರ್ಮೇಷನ್ ದೆನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೆಮ್. ನಮಗೆ ವಾಕ್ಯ ರಚನೆಯ ಬಗ್ಗೆ ಗೊತ್ತಿದ್ರೆ ಮಾತ್ರ ಉಳಿದ ಟಾಪಿಕ್ಗಳ ಬಗ್ಗೆ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಫಸ್ಟ್ ಆಫ್ ಆಲ್ ನಾವು ಯಾವ್ಯಾವ ಟಾಪಿಕ್ ಕಲ್ಕೋಬೇಕು ಟೆನ್ಸ್ ಕಲ್ಕೊಳ್ಳೋದಕ್ಕಿಂತ ಮುಂಚೆ ಅಂತ ಕೇಳಿದರೆ ಪ್ರನೌನ್ ಆ್ಯಂಡ್ ಫರ್ಬ್ ಅಂತ ಹೇಳ್ತೀವಿ. ಪ್ರನೌನ್ ಆ್ಯಂಡ್ ಫರ್ಬ್ ಅಂತ ಹೇಳ್ತೀವಿ. ಪ್ರನೌನ್ ಅಂತಂದರೆ ಸರ್ವನಾಮ ಹಾಗೂ ಕ್ರಿಯಾಪದ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸರ್ವನಾಮ ಹಾಗೂ ಕ್ರಿಯಾಪದಗಳನ್ನು ಎರಡನ್ನೂ ಅರ್ಥ ಮಾಡಿಕೊಂಡ್ರೆ ನಾವು ಸ್ಪಷ್ಟವಾಗಿ ಟೆನ್ಸನ್ನು ಅರ್ಥ ಮಾಡ್ಕೋಬೋದು. ಸರ್, ನೌನ್ ಅಂತ ಅರ್ಥ ಮಾಡ್ಕೊಳ್ತಿದ್ರೆ ನಮಗೆ ಟೆನ್ಸ್ ಅರ್ಥ ಆಗೋದಿಲ್ವಾ ಅಂತ ಕೇಳಬಹುದು. ಆದರೆ ನೌನ್ ಅಂತ ಬಳಸೋದಿಲ್ಲ. ಮುಂದೆ ನಾವಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಹೇಳಿ ಬಳಸ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಇಂದಿನ ಒಂದು ವರ್ಗವನ್ನು ನಾವು ಯಾವುದರೊಂದಿಗೆ ಸ್ಟಾರ್ಟ್ ಮಾಡೋಣ? ಪ್ರನೌನ್ ಅಂತಕ್ಕಂಥದ್ರ ಬಗ್ಗೆ, ಅಥವಾ ಪ್ರನೌನ್ಸ್ ಅಂತ ಕೂಡ ಅಂತೀವಿ. ಸರ್ವನಾಮಗಳು ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಪ್ರನೌನ್? ಸರ್ವನಾಮ ಅಂತಂದ್ರೆ ಏನು? ಫಸ್ಟ್ ಕ್ವಶನ್ ಕೇಳ್ಕೋಬೇಕು ನಾವು. ಅ ವರ್ಡ್ which is used instead of noun
ಈಸ್ ಕಾಲ್ಡ್ ಈಸ್ ಕಾಲ್ಡ್ ಪ್ರನೌನ್ ಅಂತ ಹೇಳ್ತೀವಿ. ಈಸ್ ಕಾಲ್ಡ್ ಪ್ರನೌನ್ ಅಂತ ಹೇಳ್ತೀವಿ. ಅಂತಂದರೆ ನಾಮಪದಗಳ ಬದಲಾಗಿ, ಕನ್ನಡದಲ್ಲಿ ನಾಮಪದಗಳ ಬದಲಾಗಿ ಉಪಯೋಗಿಸಲ್ಪಡುವ ಪದವೇ ಸರ್ವನಾಮ ಅಂತ ಕರಿತೀವಿ. ಸರ್ವನಾಮ ತಿಳ್ಕೊಂಡ್ರಿ. ನಾಮಪದದ ಬದಲಾಗಿ ಉದಾಹರಣೆಗೆ ಹೇಳಬೇಕು ಅಂತ ಕೇಳಿದರೆ, ರಾಮನ ಮನೆಯಲ್ಲಿ ರಾಮನ ತಂದೆಗೆ ಹಾಗೂ ರಾಮನ ತಾಯಿಗೆ ಏನಪ್ಪ ಅಂತ ಕೇಳಿದರೆ ಹುಷಾರಿಲ್ಲ ಅಂತ ಹೇಳ್ತೀವಿ. ರಾಮನ ಮನೆಯಲ್ಲಿ ನೋಡಿ ಉದಾಹರಣೆ, ರಾಮನ ಮನೆಯಲ್ಲಿ ರಾಮನ ತಂದೆಗೆ ಹಾಗೂ ರಾಮನ ತಾಯಿಗೆ ಹುಷಾರಿಲ್ಲ. ನೋಡಿ, ನಾವು ರಾಮನ ಅನ್ನತಕ್ಕಂಥದ್ದು ಪದೇ ಪದೇ ಬಳಸೋದ್ರಿಂದ ಇದು ಅನ್ನೆಸೆಸರಿ ಅಂತ ಅನಿಸುತ್ತೆ. ಅನ್ನೆಸೆಸರಿ ಅಂತ ಅನಿಸೋದ್ರಿಂದ ಹಾಗಾಗಿ ನಾವು ರಾಮನ ಮನೆಯಲ್ಲಿ ಅವನ ತಂದೆಗೆ ಹಾಗೂ ತಾಯಿಗೆ ಹುಷಾರಿಲ್ಲ, ರಾಮನ ಅನ್ನೋ ಬದಲು ಇಲ್ಲಿ ಮೊದಲಿಗೆ ನಾವು ಒಂದು ಕರ್ತೃಪದದ ಜಾಗದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತೇಳಿದರೆ ರಾಮ ಒಂದು ನೌನನ್ನು ಬಳಸಿದ್ರೆ ನಡೆಯುತ್ತೆ. ಬಟ್ ಉಳಿದ ಭಾಗದಲ್ಲಿ ನಾವು ಅವನ ಹಾಗೂ ಇಲ್ಲಿಯೂ ಕೂಡ ಅವನ ಅಂತ ಬಳಸೋದ್ರೆ ಸರಿ ಹೊಂದತ್ತೆ. ರಾಮನ ಮನೆಯಲ್ಲಿ ಅವನ ತಂದೆ ತಾಯಿಗೆ ಹಾಗೂ ಅವನ ತಂದೆಗೆ ಹಾಗೂ ಅವನ ತಾಯಿಗೆ ಹುಷಾರಿಲ್ಲ ಅನ್ನತಕ್ಕಂಥದ್ದು ಬಹಳ ಒಂದು ಸಮಯೋಚಿತ ಪದ ಅಂತ ಅನಿಸುತ್ತೆ. ಸರ್, ನೀವು ಇಂಗ್ಲೀಷ್ ಹೇಳ್ತಾ ಇದ್ರು ಅಥವಾ ಕನ್ನಡ ಹೇಳ್ತಾ ಇದ್ರು ಅನ್ನತಕ್ಕಂಥದ್ದು ಕನ್ಫ್ಯೂಸ್ ಆಗ್ಬೋದು. ನಾವು ಕನ್ನಡ ಥ್ರೂ ಇಂಗ್ಲೀಷ್ ಕಲಿತಾ ಇರೋದ್ರಿಂದ ಫಸ್ಟ್ ನಾವು ಕನ್ನಡನ ಅರ್ಥ ಮಾಡ್ಕೊಂಡ ಮೇಲೆ ನಾವು ಇಂಗ್ಲೀಷನ್ನು ಕಲಿತೀವಿ. ನೋಡಿ, ಈಗ I left my bag in my car. ನಾನು ನನ್ನ ಬ್ಯಾಗನ್ನು ನನ್ನ ಕಾರಿನಲ್ಲಿ ಬಿಟ್ಟೆ. ನಾನು ಒಂದು ಹೆಸರು ತಗೊಳ್ಳಿ, ನಾನು ಶ್ಯಾಮ ನನ್ನ ಶ್ಯಾಮನ ಬ್ಯಾಗನ್ನು ಶ್ಯಾಮನ ಕಾರಿನಲ್ಲಿ ಬಿಟ್ಟೆ ಅನ್ಲಿಕ್ಕಾಗತ್ತಾ? ಇಲ್ಲ, ಹೌದಲ್ವಾ? ಹೀಗೆ ನಾವು ಏನು ಮಾಡ್ತಾ ಹೋಗ್ಬೋದಪ್ಪ ಅಂತ ಕೇಳಿದ್ರೆ, ತನ್ನದೇ ಆಗಿರ್ತಕ್ಕಂಥ ಒಂದು ನಾಮಪದದ ಬದಲಾಗಿ ಬಳಸ್ತಾ ಹೋಗ್ತಕ್ಕಂಥ ಒಂದು ಪದಕ್ಕೆ ನಾವೇನು ಕರಿತೀವಪ್ಪ ಅಂತ ಕೇಳಿದರೆ ಸರ್ವನಾಮ ಅಂತ ಕರಿತೀವಿ. ಅದಕ್ಕೋಸ್ಕರ ಸರ್ವನಾಮದಲ್ಲಿ ಹಲವಾರು ವಿಧಗಳಿವೆ. ಸುಮಾರು ಪರ್ಸನಲ್ ಪ್ರನೌನ್ ಇದೆ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಇದೆ, ಪೊಸೆಸಿವ್ ಪ್ರನೌನ್ ಇದೆ, ಹಾಗೆ ಇಂಟ್ರಾಗೇಟಿವ್ ಪ್ರನೌನ್ ಇದೆ, ಇಂಡೆಫಿನಿಟ್ ಪ್ರನೌನ್ ಇದೆ, ರಿಲೇಟಿವ್ ಪ್ರನೌನ್ ಇದೆ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್, ಈ ಹಲವಾರು ವಿಧಗಳಿವೆ.
ಅವುಗಳೆಲ್ಲ ಕಲಿಬೇಕಾದ ಅವಶ್ಯಕತೆ ಇದೆನಾ ಅಂತ ಕೇಳಿದರೆ ನನ್ನ ಪ್ರಕಾರ ಈಗ ಅವೆಲ್ಲವುಗಳ ಅವಶ್ಯಕತೆ ಇಲ್ಲ. ವಾಕ್ಯ ರಚನೆ ಬಂದ ಮೇಲೆ ನಾವು ಕಲಿತ್ರೆ ಯಾವುದಕ್ಕೂ ಒಂದು ಸರಳವಾಗಿ ತಿಳ್ಕೊಳ್ಬಹುದು. ಆದರೆ ಈಗ ನಾವು ಎರಡು ಥರ ಕಲಿತಾ ಹೋಗೋಣ. ಒಂದು ಪರ್ಸನಲ್ ಪ್ರೊನೌನ್ ಹಾಗೂ ಎರಡನೇದ್ದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅನ್ನತಕ್ಕಂಥದ್ದನ್ನು ಕಲಿತಾ ಹೋಗೋಣ. ಮೊದಲನೇದು ಯಾವುದ್ರಿ? ಪರ್ಸನಲ್ ಪ್ರೊನೌನ್. ಫಸ್ಟ್ ಟೈಪ್ ಈಸ್ ಪರ್ಸನಲ್ ಪ್ರೊನೌನ್. ಅಂದ್ರೆ ಏನ್ರಿ? ವೈಯಕ್ತಿಕ ಸರ್ವನಾಮ ಅಂತ ಕರಿತೀವಿ. ವೈಯಕ್ತಿಕ ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ವೈಯಕ್ತಿಕ ಸರ್ವನಾಮ ಅಂತ ಕರಿತೀವಿ. ಸರ್, ವೈಯಕ್ತಿಕ ಸರ್ವನಾಮ ಅಥವಾ ಇನ್ನೂ ಒಂದು ಕೂಡ ಕರಿತೀವಿ, ಪುರುಷಾರ್ಥಕ ಸರ್ವನಾಮ ಅಂತ ಕೂಡ ಕರಿತೀವಿ. ವೈಯಕ್ತಿಕ ಸರ್ವನಾಮ ಕೂಡ ಅನ್ನಬಹುದು, ಪುರುಷಾರ್ಥಕ ಸರ್ವನಾಮ ಅಂತ ಕರಿಬಹುದು. ಸರ್ವನಾಮಗಳನ್ನು ಅಂದ್ರೆ ನಡೆಯುತ್ತೆ. ವೈಯಕ್ತಿಕ ಸರ್ವನಾಮಗಳು ಅಥವಾ ಪುರುಷಾರ್ಥಕ ಸರ್ವನಾಮಗಳು ಅಂತ ಹೇಳ್ತೀವಿ. ಆದರೆ ಒಂದು ಹೇಗೆಪ್ಪ ಅಂತ ಕೇಳಿದರೆ, ವೈಯಕ್ತಿಕ ಹೇಗೆ? ಈಗ ಐ, ವಿ, ಯು, ಹಿ, ಶಿ, ಇಟ್, ದೇ ಇವೆಲ್ಲ ವೈಯಕ್ತಿಕ ಅಲ್ವಾ? ಹಾಗಾಗಿ ನಾವು ಯಾವ ರೀತಿಯಾಗಿ ಹೋಗೋದು, ಇವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡೋದು, ಅತ್ಯಂತ ಸಿಸ್ಟಮೆಟಿಕ್ ಆಗಿ ಕನ್ನಡದ ಮೂಲಕ ನಾವು ಹೋಗೋಣ. ಮೊದಲನೇದು ಏನಪ್ಪ ಅಂತ ಕೇಳಿದರೆ, ಪುರುಷಾರ್ಥಕದಲ್ಲಿ ಒಂದು ಏನಪ್ಪ ಅಂತ ಕೇಳಿದರೆ ಫಸ್ಟ್ ಪರ್ಸನ್ ಅಂತ ಹೇಳ್ತೀವಿ. ಫಸ್ಟ್ ಪರ್ಸನ್ ಅಂದರೆ ಪ್ರಥಮ ಪುರುಷ ಅಂತ ಹೇಳ್ತೀವಿ. ಪ್ರಥಮ ಪುರುಷ ಅದರಲ್ಲಿ ಬರ್ತಕ್ಕಂಥದ್ದು ಯಾವ್ಯಾವ್ದ್ರಿ? ಫಸ್ಟ್ನೇದ್ದು ಐ ಅಂತಂದರೆ ನಾನು, ಮೈ ಅಂತಂದರೆ ನನ್ನ, ಮೈನ್ ಅಂತಂದರೆ ನನ್ನದು, ಮೀ ಅಂದರೆ ನನಗೆ ಅಥವಾ ನನ್ನನ್ನು ಅಂತ ಹೇಳ್ತೀವಿ. ನೋಡ್ರಿ, ಐ ಗೋ ಟು ಸ್ಕೂಲ್, ದಿಸ್ ಈಸ್ ಮೈ ಬುಕ್. ನೋಡ್ರಿ, ಒಂದೊಂದೇ ಉದಾಹರಣೆ ಕೊಡ್ತಾ ಹೋಗ್ತೀನಿ, ಆಮೇಲೆ ನೋಡೋಣ. ಐ ಗೋ ಟು ಸ್ಕೂಲ್, ಆಮೇಲೆ ಮೈ ತಗೊಳ್ಳೋಣ. ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮೈ ಬುಕ್. ಇದನ್ನೇ ಮೈನ್ ಉಪಯೋಗ ಮಾಡ್ಕೊಂಡಾಗ ದಿಸ್ ಬುಕ್ ಈಸ್ ಮೈನ್, ದಿಸ್ ಬುಕ್ ಈಸ್ ಮೈನ್. ಮೀ ಕಡೆಗೆ ಬರೋಣ. ಡೋಂಟ್ ಲುಕ್ ಆಟ್ ಮೀ, ಡೋಂಟ್ ಲುಕ್ ಆಟ್ ಮೀ, ನನ್ನ ಕಡೆಗೆ ನೋಡಬೇಡ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಇದು ಸಬ್ಜೆಕ್ಟ್ ಜಾಗದಲ್ಲಿ ಉಪಯೋಗ ಆಗ್ತಕ್ಕಂಥದ್ದು. ಇವು ಪೊಸೆಸಿವ್ನೆಸ್ ಅನ್ನು ತೋರಿಸ್ತವೆ, ಓನರ್ಶಿಪ್ ಅನ್ನು ತೋರಿಸ್ತವೆ ಇವೆರಡು. ಆಮೇಲೆ ಇದನ್ನು ಆಬ್ಜೆಕ್ಟ್ ಅಥವಾ ಕಾಂಪ್ಲಿಮೆಂಟ್ ಜಾಗದಲ್ಲಿ ಬಳಸಬಹುದು. ಏನೇನ್ರಿ? ಆಬ್ಜೆಕ್ಟ್ ಅಥವಾ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ, ಅಥವಾ ಕಾಂಪ್ಲಿಮೆಂಟರಿ ಅಂತ ಹೇಳ್ತೀವಿ. ಕಾಂಪ್ಲಿಮೆಂಟರಿ ಜಾಗದಲ್ಲಿ ಬಳಸಬಹುದು. ಇದು ಏನು? ಫಸ್ಟ್ ಪರ್ಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನೂ ಇದೆ, ವಿ, ನಾವು, ಅವರ್ ಅಥವಾ ಆರ್ ಅಂತ ಕರಿತೀವಿ.
ನಮ್ಮ, ಅಸ್ ನಮ್ಮದು, ಹಾಗೆ ಅಸ್ ನಮಗೆ ಅಥವಾ ನಮ್ಮನ್ನು. ಇವುಗಳ ಅರ್ಥವನ್ನು ತಿಳ್ಕೊಳ್ತಾ ಹೋಗ್ರಿ. ಇರಲಿಲ್ಲ ಅಂದ್ರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ತಾ ಹೋಗ್ರಿ. ಒಂದು ಅರ್ಥ ಮಾಡ್ಕೋಬೇಕು ಏನಪ್ಪ ಅಂತ ಕೇಳಿದರೆ, ಸರ್ ಇವುಗಳಿಗೆ ನಾವು ಉದಾಹರಣೆ ನೋಡೋದಿಲ್ವೋ ಅಂತ ಕೇಳಿದರೆ, ನಾವು ಕ್ರಮೇಣವಾಗಿ ಟೆನ್ಸ್ಗಳಲ್ಲಿ ಇವುಗಳನ್ನು ಎಲ್ಲವುಗಳನ್ನು ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತ ಕೇಳಿದರೆ, ಉದಾಹರಣೆ ಸಹಿತ ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ಹೇಗೆ ಅನ್ನತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಈಗ ಫಸ್ಟ್ ಪರ್ಸನ್ ಆಯ್ತಲ್ಲ, ಈಗ ನಾವು ಸೆಕೆಂಡ್ ಪರ್ಸನ್ಗೆ ಹೋಗೋಣ. ಪುರುಷಾರ್ಥಕ ಸರ್ವನಾಮಗಳಲ್ಲಿ ಇವಿಲ್ಲ. ಸೆಕೆಂಡ್ ಪರ್ಸನ್. ಸೆಕೆಂಡ್ ಪರ್ಸನ್ ಅಂತಂದ್ರೆ ದ್ವಿತೀಯ ಪುರುಷ. ದ್ವಿತೀಯ ಪುರುಷ ಅಂತ ಕರಿತೀವಿ. ದ್ವಿತೀಯ ಪುರುಷ ಅದರಲ್ಲಿ ಆಯ್ ಅಂತಂದ್ರೆ ಆಗಲೇ ಫಸ್ಟ್ ಪರ್ಸನ್ನಲ್ಲಿ ನೋಡ್ತೀವಿ ಸಿಂಗ್ಯುಲರ್ ಫಾರ್ಮು, ವಿ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್ ನೋಡಿದೀವಲ್ಲ. ಅದೇ ರೀತಿಯಲ್ಲಿ ಯು, ಯು ನೀನು, ಯುವರ್ ನಿನ್ನ, ಯುವರ್ಸ್ ನಿನ್ನದು, ಯು ಯು ನಿನಗೆ ಅಥವಾ ನಿನ್ನನ್ನು ಅನ್ನತಕ್ಕಂಥದ್ದು ಇದು ಸೆಕೆಂಡ್ ಪರ್ಸನ್ನಲ್ಲಿ ಸಿಂಗ್ಯುಲರ್ ಫಾರ್ಮ್. ಸಿಂಗ್ಯುಲರ್ ಅಂದರೆ ಏಕವಚನ ಅಂತ ಕರಿತೀವಿ, ಸಿಂಗ್ಯುಲರ್. ಇನ್ನು ಪ್ಲೂರಲ್ ಫಾರ್ಮ್ನಲ್ಲಿ ಯು, ಪ್ಲೂರಲ್ ಯು ನೀವು. ಯು ಅನ್ನತಕ್ಕಂಥದ್ದಕ್ಕೆ ನೀನು ಅಂತ ಸಿಂಗ್ಯುಲರ್ ಕೂಡ ಹೇಳ್ಬೋದು. ಯು ಅನ್ನತಕ್ಕಂಥದ್ದಕ್ಕೆ ನೀವು ಅನ್ನತಕ್ಕಂಥದ್ದನ್ನು ಫ್ಲೂರಲ್ ಫಾರ್ಮಲ್ಲಿ ಹೇಳ್ಬಹುದು. ಯು ನೀವು, ಯುವರ್ ನಿಮ್ಮ, ಯುವರ್ಸ್ ನಿಮ್ಮದು, ಯು ನಿಮಗೆ, ನಿಮಗೆ ನಿಮ್ಮನ್ನು, ನಿಮ್ಮನ್ನು ಅಂತಂದರೆ ಇದು ಸಿಂಗ್ಯುಲರ್ ಆಯಿತು, ಪ್ಲೂರಲ್ ಆಯಿತು. ಸರಿ, ಇಷ್ಟೆಲ್ಲ ಡಿಟೇಲ್ ಆಗಿ ಕಲಿಬೇಕಾ ಅಂತ ಕೇಳಿದರೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ಅಂತಂದರೆ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚ್ ಹಾಗೂ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಅವು ಎರಡೂಗಳಲ್ಲಿ ಈ ಎಲ್ಲ ಸರ್ವನಾಮಗಳು ಯಾವ ಕಾಲಮ್ದಲ್ಲಿ ಯಾವ್ದು ಹೋಗುತ್ತೆ, ಯಾವ ಕಾಲಮ್ದಲ್ಲಿ ಯಾವುದು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಹೀಗೆ ಇನ್ನೇನು ಮಾಡೋಣಪ್ಪ ಅಂತ ಕೇಳಿದ್ರು, ಫಸ್ಟ್ ಪರ್ಸನ್ ಅಂತಂದರೆ ಐ ಮತ್ತು ವಿ ಆಯಿತು. ಸೆಕೆಂಡ್ ಪರ್ಸನ್ ಅಂತಂದರೆ ಯು ಮತ್ತು ಯು ಆಯಿತು. ಇನ್ನು ಥರ್ಡ್ ಪರ್ಸನ್ಗೆ ಹೋಗೋಣ. ಥರ್ಡ್ ಪರ್ಸನ್ ತೃತೀಯ ಪುರುಷ. ತೃತೀಯ ಪುರುಷ ಯಾವುದ್ರಿ? ಇಲ್ಲಿ ಫಸ್ಟು ಹೀ, ಅವನು, ಹೀಸ್ ಅವನ, ಹೀಸ್ ಅವನದು. ನೀವು ತಿಳ್ಕೋಬಹುದು, ಸರ್ ಇಲ್ಲಿಯೂ ಹೀಸ್ ಇದೆ, ಇಲ್ಲಿಯೂ ಹೀಸ್ ಇದೆ. ಹೌದು, ಇದು ಒಂದು ಹೀಸ್ ಬರೆದ್ರೆ ಆಗೋದಿಲ್ವಾ ಅಂತ ಕೇಳಬಹುದು. ಆದರೆ ನಾವು ಪೊಸೆಸಿವ್ನೆಸ್ಸನ್ನು ತೋರಿಸ್ಬೇಕಾದ್ರೆ ಎರಡನ್ನು ಕಲಿತಾನೆ ಹೋಗಬೇಕಾಗತ್ತೆ. ಹಿಮ್ ಅವನಿಗೆ ಅಥವಾ ಅವನನ್ನು, ಅವನಿಗೆ ಅಥವಾ ಅವನನ್ನು. ಇನ್ನು ಶಿ ಅವಳು, ಹರ್
ಅವಳ, ಹರ್ಸ್ ಅವಳದು, ಹರ್ ಅವಳಿಗೆ ಅಥವಾ ಅವಳನ್ನು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇನ್ ಇಟ್ ಅದು, ಇಟ್ಸ್ ಅದರ, ಇಟ್ಸ್ ಅದರದು, ಇಟ್ ಅದಕ್ಕೆ, ಅದಕ್ಕೆ ಅಥವಾ ಅದನ್ನು ಅಂತಕ್ಕಂಥದ್ದನ್ನು ನೋಡ್ತೀವಿ. ಇವು ಮೂರಕ್ಕೂ ಏನಂತೀವಪ್ಪ ಅಂತ ಕೇಳಿದ್ರೆ ನಾವು ಏನಂತೀವ್ರಿ? ಸಿಂಗ್ಯುಲರ್. ಏನಂತ ಕರಿತೀವಿ? ಸಿಂಗ್ಯುಲರ್. ಇನ್ ಪ್ಲೂರಲ್ ಯಾವ್ದ್ರಿ? ಥರ್ಡ್ ಪರ್ಸನ್ದಲ್ಲಿ ಪ್ಲೂರಲ್. ದೇ, ಅವರು, ದೇಯರ್, THEIR, THERE, ದೇರ್ ಅಂದ್ರೆ ಅಲ್ಲಿ, ಕನ್ಫ್ಯೂಸ್ ಆಗಬಾರ್ದು. THEIR, ದೇರ್ ಅಂದ್ರೆ ಅವರ, ದೇರ್ಸ್ ಅವರದು, ಅವರದು, ದೆಮ್ ಅವರಿಗೆ ಅಥವಾ ಅವರನ್ನು ಅಂತ ಕರಿತೀವಿ. ಅವರನ್ನು ಅಂತಂದರೆ ಇದು ಫಸ್ಟ್ ಪರ್ಸನ್ ನೋಡಿ, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಥರ್ಡ್ ಪರ್ಸನ್ ಆಯಿತು, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳ್ತೀವಿ. ಈಗ ನೋಡಿ ಇಲ್ಲಿ ಸೆಕೆಂಡ್ ಪರ್ಸನ್, ಇದು ಫಸ್ಟ್ ಪರ್ಸನ್ ಅಂತ ಹೇಳ್ತೀವಿ. ಮೊದಲನೇದು ಪರ್ಸನಲ್ ಪ್ರೊನೌನ್ನಲ್ಲಿ ಫಸ್ಟ್ ಪರ್ಸನ್ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತೀವಿ? ಸಿಂಗ್ಯುಲರ್. ಸಿಂಗ್ಯುಲರ್. ಇಲ್ಲಿ ವಿ ಅನ್ನತಕ್ಕಂಥದ್ದು ಇದೆಯಲ್ವಾ, ನಾವು ಅನ್ನತಕ್ಕಂಥದ್ದು, ಇದಕ್ಕೇನಂತ ಕರಿತೀವಿ? ಪ್ಲೂರಲ್ ಅಂತ ಕರಿತೀವಿ. ನೋಡಿ ಈ ರೀತಿಯಾಗಿ ನಾವು ಏನು ಮಾಡ್ತಾ ಹೋಗ್ಬೋದಪ್ಪ ಅಂತ ಕೇಳಿದ್ರೆ, ಫಸ್ಟ್ ಪರ್ಸನ್ ಐ, ಮೈ, ಐ ನಾನು, ಮೈ ನನ್ನ, ಮೈ ನನ್ನದು, ಮೀ ನನಗೆ, ನನ್ನನ್ನು ಸಿಂಗ್ಯುಲರ್, ವಿ ನಾವು, ಅವರ್ ನಮ್ಮ, ಅವರ್ಸ್ ನಮ್ಮದು, ಅಸ್ ನಮಗೆ, ನಮ್ಮನ್ನು. ಇದು ಫಸ್ಟ್ ಪರ್ಸನ್ ಆಯಿತು. ಇನ್ನು ಸೆಕೆಂಡ್ ಪರ್ಸನ್ ಯಾವುದ್ರಿ? ಸೆಕೆಂಡ್ ಪರ್ಸನ್ ಯಾವುದಪ್ಪ ಅಂದರೆ ಯು ಅಂತ ಬರುತ್ತೆ ನೋಡ್ರಿ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಯು ನೀನು, ಯುವರ್ ನಿನ್ನ, ಯುವರ್ಸ್ ನಿನ್ನದು, ಯು ನಿನಗೆ ಅಥವಾ ನಿನ್ನನ್ನು. ಪ್ಲೂರಲ್ ಬಹುವಚನ ಅಂತ ಕರಿತೀವಿ. ಯು ನೀವು, ಯುವರ್ ನಿಮ್ಮ, ಯುವರ್ಸ್ ನಿಮ್ಮದು, ಯು ನಿಮಗೆ ಅಥವಾ ನಿಮ್ಮನ್ನು ಅಂತ ಕರಿತೀವಿ. ಇನ್ನು ಅದೇ ರೀತಿಯಲ್ಲಿ ಥರ್ಡ್ ಪರ್ಸನ್ ಅಂತ ಕರಿತೀವಿ. ಥರ್ಡ್ ಪರ್ಸನ್ ಯಾವುದ್ರಿ? ಹಿ, ಶಿ, ಇಟ್. ಒಂದು ಜ್ಞಾಪಕ ಇಟ್ಕೊಳ್ಳಿ, ನಮ್ಮದು ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಏನಾದರೂ ನಮ್ಮ ಕಸರತ್ತನ್ನು ತೋರಿಸ್ಬೇಕಾಗಿತ್ತಪ್ಪ ಅಂತ ಕೇಳಿದರೆ, ಬಹಳ ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿತ್ತಪ್ಪ ಅಂತ ಕೇಳಿದರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಕೇಳಿದರೆ, ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಏನಾದರೂ ಬದಲಾವಣೆ ಆಗೋದಿತ್ತು ಅಂತ ಕೇಳಿದ್ರೆ ಈ ಮೂರರಲ್ಲಿ ಮಾತ್ರ ಬದಲಾವಣೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡೋಣಪ್ಪ ಅಂತ ಕೇಳಿದರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಹಳ, ಹಿ, ಶಿ, ಇಟ್ ಅಥವಾ
ಒಬ್ಬನೇ ಒಬ್ಬ ವ್ಯಕ್ತಿದು ಹೆಸರು ಬತ್ತಂದ್ರೆ ಅವುಗಳನ್ನೆಲ್ಲವುಗಳನ್ನು ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಕರಿತೀವಿ. ಉದಾಹರಣೆಗೆ ರಾಮ, ಸೀತಾ, ಶ್ಯಾಮ, ಭಾಮ, ಈ ರೀತಿಯಾಗಿ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಕರಿತೀವಿ. ಥರ್ಡ್ ಪರ್ಸನ್ ಪ್ಲೂರಲಲ್ಲಿ ದೇ ಬರುತ್ತೆ. ದೇ ಅಂದರೆ ಅವರು, ದೇರ್ ಅಂದರೆ ಅವರ, ದೇರ್ಸ್ ಅಂದರೆ ಅವರದು, ದೆಮ್ ಅಂದರೆ ಅವರಿಗೆ, ಅವರನ್ನು ನೋಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇನ್ನು ಏನಪ್ಪ ಅಂತ ಕೇಳಿದರೆ ಎರಡನೇ ರೀತಿಯಾಗಿರ್ತಕ್ಕಂಥ ಪ್ರೊನೌನ್, ಸೆಕೆಂಡ್ ಟೈಪ್ ಆಫ್ ಪ್ರೊನೌನ್ ಯಾವುದ್ರಿ? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಕರಿತೀವಿ. ಅಂತಂದ್ರೆ ಏನ್ರಿ? ದರ್ಶಕ ಸರ್ವನಾಮ, ದರ್ಶಕ ಸರ್ವನಾಮ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್, ದರ್ಶಕ ಸರ್ವನಾಮಗಳು ಅಂತ ಕರಿತೀವಿ. ಇದೇನ್ರಿ? ಸೆಕೆಂಡ್ ಟೈಪ್ ಆಫ್ ಪ್ರೊನೌನ್. ಇಲ್ಲಿ ಹೇಗೆ ಹೊಡಿತೀವಿ ನಾವು? ನಿಯರ್ ಅನ್ನತಕ್ಕಂಥದ್ದನ್ನು ಹೇಳ್ತೀವಿ. ನಿಯರ್ ಅಂತಂದರೆ ಸಮೀಪ, ಸಮೀಪ. ಯಾವುದ್ರಿ? ಇಲ್ಲಿಯೂ ಕೂಡ ಸಿಂಗ್ಯುಲರ್ ಪ್ಲೂರಲ್. ಎಸ್ ಅಂತಂದರೆ ಸಿಂಗ್ಯುಲರ್, ಪಿ ಅಂತಂದರೆ ಪ್ಲೂರಲ್. ಎಸ್ ದಲ್ಲಿ ಯಾವುದು? ದಿಸ್. ಸಿಂಗ್ಯುಲರ್ದಲ್ಲಿ ಯಾವುದ್ರಿ? ದಿಸ್ ಅಂತಂದರೆ ಇದರ ಅರ್ಥ ಏನ್ರಿ? ಇವನು, ಇವಳು, ಇದು, ಅಥವಾ ಈ ಅಂತಂದ್ರೆ ಈ ಮನೆ, ಈ ಕಾರು, ಈ ಮನುಷ್ಯ, ದಿಸ್ ಮ್ಯಾನ್, ದಿಸ್ ಹೌಸ್, ದಿಸ್ ಪರ್ಸನ್, ದಿಸ್ ಬೆಂಚ್ ಅನ್ನತಕ್ಕಂಥದ್ದು. ಇದು ಸಿಂಗ್ಯುಲರ್ ಆಯಿತು. ಪ್ಲೂರಲ್ ಪಿ ಅಂತ ಹೇಳ್ತೀವಿ. ಪಿದಲ್ಲಿ ಏನ್ರಿ? ದೀಸ್. ಇವು ನಿಯರ್ದಲ್ಲಿ ಬರ್ತಕ್ಕಂಥವು, ಅಂದರೆ ಇಲ್ಲೇ ಪಾಯಿಂಟ್ ಸಂಪರ್ಕದಲ್ಲಿ ತೋರಿಸ್ತಕ್ಕಂಥವು. ದರ್ಶಕ ಅಂತಂದ್ರೆ ತೋರಿಸ್ತಕ್ಕಂಥವುಗಳು, ಪಾಯಿಂಟ್ ಮಾಡ್ತಕ್ಕಂಥವುಗಳು ಅಂತ ಹೇಳ್ತೀವಿ. ದೀಸ್, ಇವರು, ಇವು, ಅಥವಾ ಈ. ಸರಿ, ಇಲ್ಲಿಯೂ ಈ ಬಂದಿದೆ, ಇಲ್ಲಿಯೂ ಈ ಬಂದಿದೆ ಅಂತ ಕೇಳಿದರೆ ಸಿಂಗ್ಯುಲರ್ ಒಂದೇ ವಸ್ತು ಈ ಅಂತ ತೋರಿಸುವಾಗ ದಿಸ್ ಅಂತ ಬಳಸ್ತೀವಿ. ಬಹಳ ವಸ್ತುಗಳನ್ನು ತೋರಿಸುವ ಹೊತ್ತಿನಾಗ ಈ ತೋರಿಸುವ ಸಂದರ್ಭದಲ್ಲಿ ಈ ಅಂತ ಬಳಸ್ತೀವಿ. ಹೇಗೆ ರೀ? ದೀಸ್ ಫಿಂಗರ್ಸ್, ಈ ಬೆರಳುಗಳು. ದೀಸ್ ಫಿಂಗರ್ಸ್ ಆರ್ ನಾಟ್ ಇನ್ ದ ಸೇಮ್ ಸೈಜ್ ಆ್ಯಂಡ್ ಸೇಮ್ ಡೈಮೆನ್ಷನ್ ಅಂತ ಹೇಳ್ತೀವಿ. ಈ ಬೆರಳುಗಳು ಒಂದೇ ಆಕಾರ ಹಾಗೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಅಂತ ಹೇಳ್ತೀವಿ. ದೀಸ್. ಇನ್ನು ಫಾರ್ ನೋಡ್ರಿ, ದಿಸ್ ಅಂತಂದರೆ ಇವನು, ಇವಳು, ಇದು, ಈ. ಇನ್ನು ಅದೇ ರೀತಿಯಲ್ಲಿ ಪ್ಲೂರಲ್ಗೆ ಬಂದಾಗ ದೀಸ್ ಅಂತ ಹೇಳ್ತೀವಿ. THESE, THE ಕ್ಷಮಿಸಬೇಕು, SE, THESE, ದೀಸ್ ಅಂತಂದರೆ ಇವರು, ಇವು, ಈ ಅಂತಕ್ಕಂಥದ್ದು. ಇನ್ನು ಫಾರ್, ಫಾರ್ ಅಂತಂದರೆ ದೂರ, ದೂರದಲ್ಲಿ ತೋರಿಸ್ತಿರ್ತೀವಿ. ಇವಾಗ ಸಿಂಗ್ಯುಲರ್ ಯಾವುದ್ರಿ? ದ್ಯಾಟ್. ದ್ಯಾಟ್ ಅಂತಂದರೆ ಅವನು, ಅವಳು, ಅದು, ಆ ಅಂತ ಹೇಳ್ತೀವಿ. ಅಂತಂದರೆ ನೀವು ಹೇಳ್ಬೋದು, ಅವನು ಅನ್ಲಿಕ್ಕೆ ಸರ್ ಹೀದೆ, ಅವಳು ಅನ್ಲಿಕ್ಕೆ ಶೀ ಇದೆ, ಇಟ್ ಅನ್ಲಿಕ್ಕೆ ಅದು ಅನ್ಲಿಕ್ಕೆ ಇಟ್ಟಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಆದರೆ ಪಾಯಿಂಟ್ ಮಾಡಿ ತೋರಿಸುವ ಸಂದರ್ಭದಲ್ಲಿ ನಾವೇನು ಹೇಳ್ತೀವಪ್ಪ ಅಂತ ಕೇಳಿದರೆ ದ್ಯಾಟ್ ಅನ್ನು ಬಳಸ್ತೀವಿ. ದ್ಯಾಟ್ ಪರ್ಸನ್ ಈಸ್ ಮೈ ಫಾದರ್, ಆ ವ್ಯಕ್ತಿ ನನ್ನ ತಂದೆ. ಒನ್ ಹೂ ಓರ್ ದ ಸ್ಪೆಕ್ಟೇಕಲ್ಸ್, ದ್ಯಾಟ್ ಪರ್ಸನ್ ಈಸ್ ಮೈ ಫಾದರ್.
ಕನ್ನಡಕ ಧರಿಸಿದವರೇ ನನ್ನ ತಂದೆ ಹೇಳುವಾಗ ಸಂದರ್ಭದಲ್ಲಿ ನಾವು ದ್ಯಾಟ್ ಬಳಸ್ತೀವಿ, ಅವರೇ ಅಂತ ಹೇಳ್ತೀವಿ. ಸಿಂಗ್ಯುಲರ್ ಆಯಿತು. ಪ್ಲೂರಲ್ ದೂರದಲ್ಲಿರ್ತಕ್ಕಂಥದ್ದಕ್ಕೆ ಪ್ಲೂರಲ್. ದೋಸ್ ದೋಸ್ ಅಂತಂದರೆ ಅವರು, ಅವು, ಆ. ನೋಡಿ ಇಲ್ಲಿಯೂ ಈ ಹೇಗೆ ಬಂತು, ಆ ಅಂತ ಬಂತು. ತೋರಿಸೋದ್ನಾಗ ಕೈ ಮಾಡಿ ತೋರಿಸುವ ಸಂದರ್ಭದಲ್ಲಿ ಆ ಮನುಷ್ಯ, ಆ ಮನೆಗಳು, ಆ ವ್ಯಕ್ತಿಗಳು, ಆ ಗುಡಿಗಳು ಅಂತ ಹೇಳ್ತೀವಿ, ಹೇಗೋ ಹೇಳ್ತೀವಿ. ದೂರದಲ್ಲಿ ತೋರಿಸುವ ಸಂದರ್ಭದಲ್ಲಿ ಆ ಒಂದು ಗುಡ್ಡ ಅಂತ ತೋರಿಸ್ತೀವಿ, ದ್ಯಾಟ್ ಹಿಲ್ ಅಂತ ಹೇಳ್ತೀವಿ. ಹಾಗೆ ಆ ಮರಗಳು, ದೋಸ್ ಟ್ರೀಸ್ ಅಂತ ಹೇಳ್ತೀವಿ. Those trees are very thick. That hill is very height. ಆ ಗುಡ್ಡ ಬಹಳ ಎತ್ತರ ಇದೆ ಅಂತ ಹೇಳ್ತೀವಿ. ಆ ಒಂದು ಮರಗಳು ಬಹಳ ಇಕ್ಕಟ್ಟಾಗಿವೆ, ಥಿಕ್ಕಾಗಿವೆ ಅಂತ ಹೇಳ್ತಾ ಇರ್ತೀವಿ. ಈ ರೀತಿಯಾಗಿ ಏನು ಮಾಡ್ತಿರ್ತೀವಪ್ಪ ಅಂತ ಕೇಳಿದರೆ ನಾವು ಪರ್ಸ್ನಲ್ ಪ್ರನೌನ್ ಹಾಗೂ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ನಮಗೆ ಯಾಕೆ ಬೇಕಪ್ಪ ಅಂತ ಕೇಳಿದರೆ ಇವುಗಳನ್ನು ನೋಡಿದ್ದೀವಿ. ಇವು ವಾಕ್ಯ ರಚನೆಯಲ್ಲಿ ಬಹಳ ಒಂದು ಪದೇ ಪದೇ ಉಪಯೋಗ ಆಗ್ತಾ ಇರೋದರಿಂದ ಈ ಎರಡೂ ಟೈಪ್ ಆಗಿರ್ತಕ್ಕಂಥ ಪ್ರನೌನ್ಗಳನ್ನು ನೋಡಿದ್ದೀವಿ. ನಿಮಗೆ ಮುಂದೆ ಪ್ರನೌನನ್ನು ನಾನು ಹೇಳ್ತಾ ಹೋಗ್ತೀನಿ. ಹೇಗಪ್ಪ ಅಂತ ಕೇಳಿದರೆ ರಿಲೇಟಿವ್ ಪ್ರನೌನ್ ಹಾಗೂ ಇಂಟ್ರಾಗೇಟಿವ್ ಪ್ರನೌನ್ಗೆ ಹೇಗೆ ವ್ಯತ್ಯಾಸ ಇದೆ. ರಿಲೇಟಿವ್ ಪ್ರನೌನ್ದಲ್ಲಿಯೂ ಅವೇ ಒಂದು ವರ್ಡ್ಗಳು ಬರ್ತವೆ, ಇಂಟ್ರಾಗೇಟಿವ್ ಪ್ರನೌನ್ದಲ್ಲಿಯೂ ಕೂಡ ಅವೇ ವರ್ಡ್ಗಳು ಬರ್ತವೆ. ಆದರೆ ಹೇಗೆ ಅವುಗಳ ನಡುವಿನ ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕು ಅಂತಕ್ಕಂಥದ್ದನ್ನು ಎಲ್ಲ ಟೆನ್ಸ್ ಆದಮೇಲೆ ಪ್ರತಿಯೊಂದು ಪಾರ್ಟ್ಸ್ ಆಫ್ ಸ್ಪೀಚನ್ನು ಹೇಳ್ತಾ ಹೋಗ್ತೀನಿ. ಆ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗೋಣ. ಇವಾಗ ವಾಕ್ಯ ರಚನೆಯ ಮಟ್ಟಿಗೆ, ಟೆನ್ಸ್ ಕಲಿಯುವ ಮಟ್ಟಿಗೆ ಈ ಒಂದು ಪ್ರನೌನ್ಗಳ ವಿಧಗಳಲ್ಲಿ ಪರ್ಸ್ನಲ್ ಪ್ರನೌನ್ ಹಾಗೂ ಏನಪ್ಪ ಅಂತ ಕೇಳಿದರೆ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಪರ್ಸ್ನಲ್ ಪ್ರನೌನ್ ಅಂತಂದರೆ ಪುರುಷಾರ್ಥಕ ಸರ್ವನಾಮಗಳು ಅಥವಾ ವೈಯಕ್ತಿಕ ಸರ್ವನಾಮಗಳು ಅಂತ ಹೇಳ್ತೀವಿ. ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತಂದರೆ ದರ್ಶಕ ಸರ್ವನಾಮಗಳು ಅಂತ ಹೇಳ್ತೀವಿ. ದರ್ಶಕ ಸರ್ವನಾಮಗಳು ಅಂತಂದರೆ ತೋರಿಸುವ ಸರ್ವನಾಮಗಳು, ಪಾಯಿಂಟ್ ಮಾಡ್ತಕ್ಕಂಥ ಸರ್ವನಾಮಗಳು ಅಂತ ಹೇಳ್ತೀವಿ. ಇವುಗಳನ್ನು ನಾವು ಇವತ್ತು ಕಲ್ತೀವಿ. ಇಲ್ಲಿವರೆಗೆ ನನ್ನ ಕ್ಲಾಸನ್ನು ಒಂದು ಗಮನವಿಟ್ಟು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ನಿಮಗೇನಾದರೂ ಸಬ್ಜೆಕ್ಟ್ ನಾನು ಕಲಿತೀನಿ ಅಂತಕ್ಕಂಥದ್ದಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಮೇ ಗಾಡ್ ಬ್ಲೆಸ್ ಯು.